ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ನುಗ್ಗೆಕಾಯಿ ಚಾಪ್ಸ್ ಮಾಡ್ತಾ ಇದ್ದಾರೆ. ಇದು SLB ಕ್ಯಾಟರ್ಸ್ ಕಡೆಯಿಂದ ಮಾಡ್ತಾರಂಥದ್ದು. ಫಸ್ಟು ಇದರಲ್ಲಿ ಒಂದು ಮಸಾಲ ಮಾಡ್ಕೊತಾರೆ. ಮಸಾಲ ಮಾಡ್ಕೊಂಡಿದ ನಂತರ ಒಂದು ನುಗ್ಗೆಕಾಯಿಗೆ ಒಂದು ಒಗ್ಗರಣೆ ಹಾಕೋಣಂಥದ್ದು. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಮೆಣಸು ಒಂದು 2 ರಿಂದ 3 ಹಿಡಿಯಷ್ಟು ಮೆಣಸು ಹಾಕೊಂಡಿದ್ದಾರೆ. ಮತ್ತೆ ಲವಂಗ ಒಂದು ಸ್ವಲ್ಪ ಒಂದು 20 ರಿಂದ 25 ಲವಂಗ, ಮತ್ತೆ ಏಲಕ್ ಬುಡೆ ಒಂದು 25 ರಿಂದ ಒಂದು 30 ಏಲಕ್ ಬುಡೆ, ಮತ್ತೆ ಚಕ್ಕೆ ಇಷ್ಟೊಂದು ಹಾಕೊಂಡು ಇದನ್ನ ಪ್ರಿಪರೇಷನ್ ಆಗ್ತಾರಂಥದ್ದು. ಇದರಲ್ಲಿ ಹಸಿ ಮೆಣಸಿನಕಾಯಿ, ಈರುಳ್ಳಿ, ಮತ್ತೆ ಕೊತ್ತಂಬರಿ, ಮತ್ತೆ ಪುದೀನ, ಮತ್ತೆ ಬೆಳ್ಳುಳ್ಳಿ ಇದರಲ್ಲಿ ಹಾಕೊಂಡಿರೋಂಥದ್ದು. ಒಣಕೊಬ್ಬರಿ ನೋಡಿ, ಒಣಕೊಬ್ಬರಿ 1 kg ಇದೆಯಲ್ಲ, ಒಣಕೊಬ್ಬರಿ 1 kg, ಮತ್ತೆ ಧನಿಯಾ ಪುಡಿ ಅರ್ಧ kg ಧನಿಯಾ ಪುಡಿ, ಮತ್ತೆ ಒಂದು 2 ಸ್ಪೂನು ಅರಿಶಿನ ಪುಡಿ. ಇದರಲ್ಲಿ ಗಸಗಸೆ ಒಂದು 200 ಗ್ರಾಮ್ ಹಾಕ್ಕೊತಾ ಇದ್ದಾರೆ. ಈಗ ನುಗ್ಗೆಕಾಯಿ ಚಾಪ್ಸ್ ಮಾಡೋದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದಾರೆ. ನೋಡಿ, ಎಣ್ಣೆ ಬಿಸಿ ಆಗಿದ ನಂತರ ಇದೆಲ್ಲ ಹಾಕೊಂಡಿರೋಂಥದ್ದು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಟೊಮೊಟೊ ಹಾಕ್ಕೊತಾ ಇದ್ದಾರೆ. ನೋಡಿ, ಟೊಮೊಟೊ ಒಂದು 1 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. 1-1.5 kg ಅಷ್ಟು ಟೊಮೊಟೊ. ನೋಡಿ, ಟೊಮೊಟೊ ಅನ್ನೋದು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿದ್ಮೇಲೆ ಈಗ ಶುಂಠಿ ಹಾಕ್ಕೊತಾ ಇದ್ದಾರೆ. ಶುಂಠಿ ಪೇಸ್ಟು ಒಂದು 100 ಗ್ರಾಮಿಂದ ಒಂದು 150 ಗ್ರಾಮ್ ಇದೆ. ಈಗ ಮಸಾಲ ಹಾಕ್ಕೊತಾ ಇದ್ದಾರೆ. ಆಗಲೇ ತೋರಿಸಿದ್ನಲ್ಲ, ಮೆಣಸು, ಲವಂಗ, ಚಕ್ಕೆ ಮತ್ತು ಏಲಕ್ಕಿ ಹಾಕ್ಕೊಂಡಿರೋಂಥದ್ದು. ಈಗ ನೋಡಿ, ಕೊಬ್ಬರಿ ಆಗಲೇ ತೋರಿಸಿದಂಥ ಮಸಾಲ ಎಲ್ಲ ಈಗ ಹಾಕ್ಕೊಂಡಿದ್ದಾರೆ. ಧನಿಯಾ ಪುಡಿ, ಒಣಕೊಬ್ಬರಿ ಎಲ್ಲಾನು. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. 1 ಹಿಡಿ ಫುಲ್ಲು ಕೊತ್ತಂಬರಿ ಸೊಪ್ಪು. ನೋಡಿ, ಉರಿ ಅನ್ನೋದು ಆಫ್ ಮಾಡ್ಕೊಂಡಿದ್ದಾರೆ. ಮಸಾಲೆ ಎಲ್ಲ ಹಾಕಿದ ತಕ್ಷಣವೇ ಉರಿ ಅನ್ನೋದು ಆಫ್ ಮಾಡ್ಕೊಂಡು ಇದನ್ನ ಲೈಟಾಗಿ ಜಸ್ಟ್ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ತೆಗಿಯೋಂಥದ್ದು. ನೋಡಿ, ಫ್ರೈ ಮಾಡ್ಕೊಂಡಿದ್ದಾರೆ. ಜಸ್ಟ್ ಒಂದು ಹಾಕಿದ್ಮೇಲೆ ಜಸ್ಟ್ 1 ನಿಮಿಷ ಅಷ್ಟೇ. 1 ನಿಮಿಷ ಒಳಗಡೆನೆ ಇದನ್ನ ಫ್ರೈ ಮಾಡ್ಕೊಂಡು ತೆಗೆದಿರೋಂಥದ್ದು. ನುಗ್ಗೆಕಾಯಿ ಚಾಪ್ಸ್ಗೆ ಇದು ಒಂದು ಮಸಾಲ. ಇದನ್ನ ರುಬ್ಕೊತಾರೆ ನೀಟಾಗಿ, ಫೈನಾಗಿ ಇದನ್ನ ರುಬ್ಕೊತಾರೆ. ರುಬ್ಕೊಂಡಿದ್ದಾದ್ಮೇಲೆ ನುಗ್ಗೆಕಾಯಿ ಒಗ್ಗರಣೆ ಹಾಕೋಣ ಅಂತ. ನೋಡಿ, ನುಗ್ಗೆಕಾಯಿ ಚಾಪ್ಸ್ಗೆ ಮಸಾಲ ರೆಡಿ. ನುಗ್ಗೆಕಾಯಿ ಚಾಪ್ಸ್ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕೊರಬೆ ಸೊಪ್ಪು ಹಾಕ್ಕೊಂಡು ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈರುಳ್ಳಿ ಒಂದು 2 kg ಅಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಈರುಳ್ಳಿ ಅನ್ನೋದು ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ನುಗ್ಗೆಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಟೊಮೊಟೊ ಒಂದು ಸಣ್ಣಕ್ಕೆ ಹಚ್ಚಿರೋ ಅಂಥದ್ದು ಟೊಮೊಟೊ ಒಂದು ಅರ್ಧ kg ಟೊಮೊಟೊ ಹಾಕ್ಕೊಂಡಿದ್ದಾರೆ. ಟೊಮೊಟೊ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನುಗ್ಗೆಕಾಯಿ ಮತ್ತು ಟೊಮೊಟೊ, ಈರುಳ್ಳಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ನೋಡಿ, ಇದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಆಯಿಲಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿರೋದು. ನೋಡಿ, ಈಗ ನುಗ್ಗೆಕಾಯಿ ಚಾಪ್ಸಲ್ಲಿ ಹಾಕ್ಕೊಂಡಿರೋಂಥದ್ದು. ಇದು ಇದಕ್ಕಿನ ಬೆಳೆಗೆ ಅವಾಗ ಮಾಡ್ಕೊಂಡು ಇಟ್ಕೊಂಡಿದ್ದು, ಅದನ್ನು ಇದರಲ್ಲಿ ಹಾಕ್ಕೊಂಡಿರೋಂಥದ್ದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್. ನೋಡಿ, ಮತ್ತೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಮತ್ತೆ ಒಂದು ಅರ್ಧ kgನ ಒಂದು 3/4 kg ಅಷ್ಟು ಟೊಮೊಟೊ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರಂಥದ್ದು. ನೋಡಿ, ಎಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಈಗ ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇದ್ದಾರೆ. ಹುಣಸೆಹಣ್ಣು ಹುಳಿ ಒಂದು ಅರ್ಧ ಸೌಟು, ಅದರಲ್ಲಿ ಅರ್ಧ ಸೌಟು ಹಾಕ್ಕೊಂಡಿದ್ದಾರೆ.
ನೋಡಿ ಹುಣಸೆಹಣ್ಣು ಹುಳಿ ಹಾಕೊಂಡಿದ್ದಾರೆ. ಹುಣಸೆಹಣ್ಣು ಹುಳಿ ಹಾಕೊಂಡ್ಮೇಲೆ ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ. ಒಂದು ಇಡೀ ಉಪ್ಪು ಅಷ್ಟೇನಾ ಸರ್? ಇದು ಫ್ರೈ ಆದಮೇಲೆ ಮಿಕ್ಸ್ ಮಾಡಬಾರ್ದು ಇದು? ಹಾಂ ಓಕೆ. ಇದನ್ನು ಹಂಗೆ ಮುಚ್ಚಬೇಕು. ನೋಡಿ ಇದ್ರ ಮೇಲ್ಗಡೆ ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡಿದ್ದಾರೆ. 1 ಸ್ಪೂನಷ್ಟು ಅರಿಶಿಣ ಪುಡಿ. ಚಿಕನ್ ಮಸಾಲ ನೋಡಿ ಇದರಲ್ಲಿ ಚಿಕನ್ ಮಸಾಲ ಹಾಕ್ಕೊತಾ ಇದ್ದಾರೆ. ಅರಿಶಿಣ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಚಿಕನ್ ಮಸಾಲ, ನೋಡಿ ಗರಂ ಮಸಾಲ ಹಾಕ್ಕೊತಾ ಇದ್ದಾರೆ ಈಗ. ನೋಡಿ ಇದು ಮಸಾಲ ಎಲ್ಲ ಹಾಕ್ಕೊಂಡಿದ್ದಾರೆ ಇದ್ರ ಮೇಲ್ಗಡೆ. ಇದು ಮಿಕ್ಸ್ ಮಾಡಬಾರ್ದಂತ ಇದು ಈಗ ಪ್ಲೇಟ್ ಮುಚ್ತಾ ಇದ್ದಾರೆ. ಮುಚ್ಚಿಬಿಡಿ, ಪ್ಲೇಟ್ ಮುಚ್ಚಿಬಿಡಿ. ನೋಡಿ ಇದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ ಅಂಥದ್ದು. ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಈ ಥರ ಪ್ಲೇಟ್ ಮುಚ್ಚಿ ಫ್ರೈ ಮಾಡ್ಕೊಂಡ್ರು. ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಪ್ಲೇಟ್ ತೆಗೆದು ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದು. ಮಿಕ್ಸ್ ಮಾಡ್ಕೊಂಡು ಈಗ ಪ್ಲೇಟ್ ಮುಚ್ಚಿರೋದು. ನೋಡಿ ನುಗ್ಗೆಕಾಯಿ ಅನ್ನೋದು ನೋಡಿ ಒಂದು 70% ಆಗಿದೆ. ಒಂದು 3/4 ಭಾಗ ಆಗಿದ್ಮೇಲೆ ಇನ್ನೊಂದು ಸ್ವಲ್ಪ ಬೇಯಬೇಕು. ಆ ಕಾರಣಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಮಸಾಲ ಹಾಕ್ಕೊಂಡಿದ್ದಾರೆ. ಒಂದು ಬಕೆಟು ಆಗಲೇ ಮಾಡಿ ಇಟ್ಕೊಂಡಿದ್ರಲ್ಲ ಮಸಾಲ, ಅದನ್ನು ಚೆನ್ನಾಗಿ ರುಬ್ಕೊಂಬಂದು ಈಗ ಮಸಾಲ ಹಾಕ್ಕೊಂಡಿರೋವಂಥದ್ದು. ನೋಡಿ ಇದು ನುಗ್ಗೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ 100% ಇದು ಬೆಂದಾದಮೇಲೆ ಇದು ಮಸಾಲ ಹಾಕ್ಕೊಂಡಿರೋವಂಥದ್ದು. ಇದು ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ಒಂದು 1/4 kg ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ಈ ಮಸಾಲ ಎಲ್ಲ ಫ್ರೈ ಮಾಡಿಕೊಂಡು ಇಳಿಸ್ಕೊಳೋದು ಅಷ್ಟೇ ಅಲ್ಲ. ನೋಡಿ ಇದು ಮಸಾಲ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿಕೊಂಡು ಇದನ್ನು ಇಳಿಸ್ಕೊಳೋ ಅಂಥದ್ದು. ಈಗ ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದಾರೆ. ಲೆಮನ್ ಜ್ಯೂಸು ಒಂದು 5 ರಿಂದ 10 ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಇದು ನುಗ್ಗೆಕಾಯಿ ಚಾಪ್ಸ್ ಅನ್ನೋದು ಸೂಪರ್ ಆಗಿತ್ತು. ನಾನು ಒಂದು ಬಂತಿಯಲ್ಲೇ ಕೂತ್ಕೊಂಡು ಊಟ ಮಾಡಿದೆ. ಇದು ನೈಟ್ ಮಾಡಿದ್ರು ಒಂದು ಸತಿ. ನೈಟ್ ಮಾಡಿರೋದಕ್ಕೆ ಸುಮಾರು ಜನ ತುಂಬ ಚೆನ್ನಾಗಿದೆ ಅಂತ ಬಿಟ್ಟು ಮತ್ತೆ ಇದನ್ನು ಬೆಳಗ್ಗೆ ಮಾಡಿಸಿರೋವಂಥದ್ದು. ನೋಡಿ ಇದು SLV ಕ್ಯಾಟರರ್ಸ್ ಕಡೆಯಿಂದ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸಖತ್ತಾಗಿ ಮಾಡಿ. ಇದು ಆಲ್ಮೋಸ್ಟ್ ಒಂದು 40 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಮಾಡಿರೋವಂಥದ್ದು. ತುಂಬ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.